ಸುಪ್ರಸಿದ್ಧ ಪಾವಗಡ ಪಟ್ಟಣದಲ್ಲಿ ನೆಲೆಸಿರುವ ಶನೇಶ್ವರ ಸ್ವಾಮಿಯ 4ನೇ ಅಂದರೆ ಕಡೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಮತ್ತು ಶನಿ ತ್ರಯೋದಶಿ ಇರುವ ಪ್ರಯುಕ್ತ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿದ್ದಾರೆ. ರಾಜ್ಯ ಅಲ್ಲದೆ ಅಂತರ್ರಾಜ್ಯ, ಕರ್ನಾಟಕವಲ್ಲದೆ ಮಹಾರಾಷ್ಟ್ರ ಮತ್ತು ತಮಿಳುನಾಡುಗಳಿಂದ ಸಹ ಭಕ್ತರು ಆಗಮಿಸಿದ್ದರು. ಈ ವೇಳೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಯಥಾ ಪ್ರಕಾರ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡೆಯುವುದನ್ನು ನಿಷೇಧ ಮಾಡಿರುವುದರಿಂದ ಭಕ್ತರು ದೇವಸ್ಥಾನದ ಮುಂಭಾಗ ತೆಂಗಿನಕಾಯಿಯನ್ನು ಹೊಡೆದು ತಮ್ಮ ಹರಕೆಯನ್ನು ತೀರಿಸಿಕೊಂಡಿದ್ದಾರೆ. ಚಿತ್ರದುರ್ಗದ ಬೋರೇಶ್ ನಾಯಕ ಅಂತ ಹೆಸರು. ಮಿಸಸ್ಸು ಮತ್ತು ನಮ್ಮ ತಾಯಿ ಮತ್ತು ನಮ್ಮ ಅತ್ತೆಯರು ಬಂದಿದ್ದೀವಿ. ಪ್ರತಿ ನಾವು ಶ್ರಾವಣ ಮಾಸದಲ್ಲಿ ಲಾಸ್ಟ್ನೇ ವಾರ ಆಗಿದ್ದು ಶ್ರಾವಣ ಮಾಸದಲ್ಲಿ ಹಾಜರಾಗಿ ಪ್ರತಿ ವರ್ಷ ಬರ್ತೀವಿ. ಶನಿಮಾತ್ಮನ ದರ್ಶನಕ್ಕಾಗಿ ಶನೇಶ್ವರ ಸ್ವಾಮಿಗೆ ಒಳ್ಳೆಯದಾಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಒಳ್ಳೆಯದಕ್ಕೋಸ್ಕರ ಬೇಡ್ಕೊಂಡು ಶನಿಮಾತ್ಮನ ಸ್ವಾಮಿಗೆ ದರ್ಶನ ಮಾಡಿಕೊಂಡು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರ್ತೀವಿ. ಮತ್ತು ಈ ಒಂದು ದೇವಸ್ಥಾನದಲ್ಲಿ ಏನಿದೆ ಸರ್ ಅಂದರೆ ಸ್ವಲ್ಪ ಆಡಳಿತ ಮಂಡಳಿ ಭಾಳ ಒಂದು ಒತ್ತು ಕೊಡಬೇಕಂತ ನಾನು ಬೇಡ್ಕೊತೀನಿ. ಯಾಕಂದರೆ ಹೊರಗಡೆ ದೇವಸ್ಥಾನದ ಆಚೆ ಕಡೆ ಹಣ್ಣು ಕಾಯಿ ಮತ್ತು ಯಾವುದು ಹೊಡಿಬೇಡ್ರಿ ಅಂತ ಹೇಳ್ತಾರೆ. ಅವರು ಹಣ್ಣು ಕಾಯಿನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಮತ್ತು ಜನಗಳಿಗೆ ಗೊತ್ತಿರೋದು ಅದನ್ನು ಒಂದು ಅನೌನ್ಸ್ಮೆಂಟ್ ಮಾಡಬೇಕು. ಆಮೇಲೆ ಬಂದ್ಬಿಟ್ಟು ಅಲ್ಲಿ ಜನ ಭಕ್ತಾದಿಗಳು ಒಳಗೆ ದರ್ಶನ ಬರ್ತಕ್ಕಂಥ ಟೈಮಲ್ಲಿ ಅಲ್ಲಿ ಕಾಯಿಗಳು ಇಲ್ಲಂದ್ರಲ್ಲೇ ಹೊಡೆದು ಗಲೀಜು ಮಾಡಿದ್ದಾರೆ. ದಯವಿಟ್ಟು ಆಡಳಿತ ಮಂಡಳಿ ಗಮನಕ್ಕೆ ಬರಲಿ ಅಂತ ನಾನು ಹೇಳ್ತೀನಿ ಸರ್. ಒಳ್ಳೆಯದು ಹೇಳಿ. ಯಾಕಂದರೆ ಖಂಡಿತವಾಗ್ಲೂ ಈ ಒಂದು ಇತಿಹಾಸ ಪೂರ್ವಕವಾದ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಲಕ್ಷಾಂತರ ಜನದಲ್ಲಿ ಇಡೀ ಕರ್ನಾಟಕ ರಾಜ್ಯದಿಂದ ಹಲವಾರು ರಾಜ್ಯಗಳಿಂದ, ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಸುಮಾರು ರಾಜ್ಯಗಳಿಂದ ಬರ್ತಾರೆ. ಅವರಿಗೆ ಭಕ್ತಾದಿಗಳನ್ನು ಮುಕ್ತ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈ ಆಡಳಿತ ಮಂಡಳಿ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ. ಓಕೆ. శ్రీ శనిమాత్మ దేవస్థానం నుంచి ప్రచారము శ్రీ శనిమాత్మ దేవస్థానము లోపల కానీ బయట కానీ కొబ్బరికాయలు ನಾವೀಗ 5 ವರ್ಷ ಆಯಿತು ಬರಕತ್ತಿ. ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಚೆನ್ನಾಗಿ ಆಗ್ತಾಯಿದೆ. ಓಕೆ. ಪ್ರತಿ ಶ್ರಾವಣದಲ್ಲಿ ಮಾತ್ರ ಬರ್ತೀರಾ? ಶ್ರಾವಣದಲ್ಲಿ ಬರ್ತೀವಿ. ಪ್ರತಿ ಶ್ರಾವಣದಲ್ಲಿ ಬರ್ತೀವಿ. ಕೊನೆ ಶ್ರಾವಣ. ಓಕೆ. ಏನು ಹೆಸರು? ಗೌರಮ್ಮ ಅಂತ. ಗೌರಮ್ಮ. ಓಕೆ, ಒಳ್ಳೆಯದಾಗಲಿ. ಹೋಗಿ. ಭಕ್ತಾದಿಗಳು ಭಕ್ತ ಭಾವಶೈಲಗಳು శ్రీ శనిమాత్మ దేవస్థానం నుంచి ప్రచారము శ్రీ శనిమాత్మ దేవస్థానము లోపల కానీ ಅವನನ್ನು ಕೇಳು. ಯಾವರು? ಜೆಂಟ್ಸ್ ಐಕಿಡು. ಯಾವ್ರಣ್ಣ? ಸಂಡೂರು. ಪ್ರತಿ ವರ್ಷ ಬರ್ತೀರಾ? ಓಕೆ, ಒಳ್ಳೆಯದಾಗಲಿ. శ్రీ శనిమాత్మ దేవస్థానము లోపల కానీ బయట కానీ కొబ్బరికాయలు కొట్టే దేవుడు భక్తాదిಗಳ వినంతి. శ్రీ శనిమాత్మ దేవస్థాನ ಪ್ರಚಾರ ಶ್ರೀ ಶನಿಮಾತ್ಮ ದೇವಸ್ಥಾನದ ಎಲ್ಲಿಂದ ಬರ್ತಾ ಇದ್ದೀಮ್ಮ? ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕು. ಹೌದಾ? ಪ್ರತಿ ವರ್ಷ ಬರ್ತೀರಾ ದೇವಸ್ಥಾನಕ್ಕೆ? ಪ್ರತಿ ವರ್ಷ ಬರ್ತೀವಿ. ಓಕೆ. ನಿಮ್ಗೆ ಏನಾದರೂ ಒಳ್ಳೇದಾಗಿದೆಯಾ? ಒಳ್ಳೆದಾಗುತ್ತೆ ಬಂದು. ಓಕೆ, ರೈಟ್. ఒక్క నిమిషం చెప్పండి. ఎవరు? మా నేటివ్ వచ్చేసి అనంతపురం జిల్లా, రాయదుర్గం తాలూకా, పూలచెర్ల గ్రామం. మేము స్వామివారికి 10,000 రూపాయలు అన్నదానానికి ఓకే కుటుంబం తరపున ప్రతి సంవత్సరం వస్తారు అక్కడికి దర్శనానికి? వస్తూ ఉంటాం ఫ్యామిలీ తరపున వచ్చి. ఏం గురించి వస్తారనమాట సినిమా దేవస్థానానికి? ఎందుకు వస్తున్నారు? అంటే నేను ఎవ్రీ సాటర్డే ఇంట్లో బుక్ కూడా చదువుతాం. ఫోటో పెట్టి కుటుంబం తరపున పూజ చేసి లాస్ట్ వారం వచ్చి ఇక్కడ ముడిపేసి అయిపోతాం కుటుంబం తరపున. ఓకే. ఎన్ని సంవత్సరాలు 15 సంవత్సరాల నుంచి దాదాపు. ఓకే, మంచిది. కానీ పేరండి. పవర్ న్యూస్, పావగడ పవర్ న్యూస్.
ಇನ್ನು ಭಕ್ತರು ತಂದಿದ್ದ ತೆಂಗಿನಕಾಯಿಯನ್ನು ದೇವಸ್ಥಾನದಲ್ಲಿ ಒಡೆಯುವುದನ್ನು ನಿಷೇಧ ಮಾಡಿದ್ದರ ಹಿನ್ನೆಲೆಯಲ್ಲಿ ಭಕ್ತರಿಂದ ಸಂಗ್ರಹಿಸಿದ ತೆಂಗಿನಕಾಯಿ ರಾಶಿ ರಾಶಿಯಾಗಿ ದೇವಸ್ಥಾನದ ಆವರಣದಲ್ಲಿ ತೆಂಗಿನಕಾಯಿ ಇರುವುದು ಕಂಡುಬಂದಿತು. పేరు చెప్పేసి. మాది రాయదుర్గం. నా పేరు వచ్చేసి లిఖిత. నేను ఈ గుడికి రావాలనుకున్నాను కాబట్టి నాకు దేవుడి దర్శనం తననే పిలుచుకుంటున్నాను దేవుడి దర్శనానికి. ఏమన్నా మా కుటుంబ వేరే ఏమన్నా దేవుడు వరాలు ఇవ్వాలని కోరుకుంటున్నావా? ఏం వరాలు ఇవ్వాలని కోరుకుంటున్నావు? అంటే డిగ్రీ అయిపోయింది, నాకు ఏదో దాంట్లో జాబ్ మా డాడీ గవర్నమెంట్ ఎంప్లాయీ ఏపీఎస్పీడీసీలో వర్క్ చేస్తున్నారు. నాకు కూడా ఏదో ఒక ప్రైవేట్లో కానీ జాబ్ రావాలని ఆశిస్తున్నాను. జాబ్ తర్వాత పెళ్లి మంచి అబ్బాయి కావాలని ఏం లేదా? ಜಾಬ್ తర్వాత ಅವನ್ನೇ ಓಕೆ. ಶನಿವಾರ ರಾತ್ರಿ ಶನಿಮಹಾತ್ಮ ಸರ್ಕಲ್ ಮುಂಭಾಗದಲ್ಲಿರುವ ಶನಿಮಹಾತ್ಮ ಸರ್ಕಲಲ್ಲಿ ಬೆಳ್ಳಿ ಪಲ್ಲಕ್ಕಿಯ ಉತ್ಸವವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ನೂರಾರು ಭಕ್ತರು ಆಗಮಿಸಿ ರಥಕ್ಕೆ ಪೂಜೆ ಸಲ್ಲಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿದ್ದಾರೆ. ಇಲ್ಲಿಯೊಂದು ಬೆಳ್ಳಿ ಪಲ್ಲಕ್ಕಿ ಉತ್ಸವದ ಪ್ರಯುಕ್ತ ರಾಮನಗರದಿಂದ ಡೊಳ್ಳು ಕುಣಿತವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಡೊಳ್ಳು ಕುಣಿತವನ್ನು ನೋಡಿ ಮನರಂಜನೆಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಶ್ರಾವಣ ಶನಿವಾರದ ಪ್ರಯುಕ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಾಸಕರು JDS ಪಕ್ಷದ ಶಾಸಕಾಂಗದ ನಾಯಕರು ಆದ CB ಸುರೇಶ್ ಅವರು ಆಗಮಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದ್ದಾರೆ. ಎಲ್ಲರ ಮೇಲೂ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ದೇವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಇಲ್ಲಿಗೆ ಆಗಮಿಸಿದ್ದೇವೆ. ನಮ್ಮ ತಿಮ್ಮರಾಯಪ್ಪನವರು, ಆಂಜನಪ್ಪನವರು ಮತ್ತು ಮನೆಯಲ್ಲಿ ನಮ್ಮ ಏನು ಗೌಡರು ಎಲ್ಲ ಸೇರಿ ಇಲ್ಲಿ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಶ್ರಾವಣದಲ್ಲಿ ವಿಶೇಷವಾಗಿ ಏನು ಪೂಜೆ ಜರುಗುತ್ತದೆ. ನಾನಾ ಭಾಗದಿಂದ ಇವತ್ತು ಬೇರೆ ಬೇರೆ ರಾಜ್ಯದಿಂದನೂ ಕೂಡ ಇಲ್ಲಿ ಭಕ್ತರು ಆಗಮಿಸಿ ಆ ಭಗವಂತನಲ್ಲಿರ್ತಕ್ಕಂಥ ಶಕ್ತಿನ ನಾವೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಭಗವಂತ ಆಶೀರ್ವಾದ ಮಾಡಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಏನು ಸನ್ಮಾನ್ಯ ದೇವೇಗೌಡರು ಇಳಿವಹಿಸಲು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಭಗವಂತನ ಒಂದು ಆಶೀರ್ವಾದದಿಂದ ಅವರು ಎಲ್ಲ ರೀತಿಯಲ್ಲೂ ಕೂಡ ಜನಸೇವೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರೋದ್ರಿಂದ ಅವರು ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಆರೋಗ್ಯನೂ ಕೂಡ ಹೆಚ್ಚಿನ ರೀತಿಯಲ್ಲಿ ರಾಜ್ಯದ ಜನತೆಗೆ ಅವಶ್ಯಕತೆ ಇರೋದರಿಂದ ಅವ್ರ ಕುಟುಂಬವ್ರಿಗೆ ಎಲ್ಲ ಕೂಡ ಆರೋಗ್ಯವಂತರಾಗಿರಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಾಡಿನ ಎಲ್ಲ ಸಮಸ್ತ ಜನರಿಗೂ ಕೂಡ ಒಳ್ಳೆಯದನ್ನು ಬಯಸಲಿ, ಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲ ರೈತರು ಕೂಡ ಸುಭಿಕ್ಷವಾಗಿರಲಿ ಅಂತಕ್ಕಂಥದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.